ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಲಾಸ್ಟ್ ವಿಡಿಯೋದಲ್ಲಿ 2011ರ FTA GK ಪೇಪರ್ನ ಅನಲೈಸ್ ಮಾಡಿದ್ದೆ, ಪಾರ್ಟ್ 1 ಪಾರ್ಟ್ 2 ಅಂತ. ಆ ವಿಡಿಯೋ ಏನೋ ಯಾರು ನೋಡಿಲ್ಲ, ಈಗ ಕೂಡಲೇ ಆ ವಿಡಿಯೋನ ಒನ್ ಟೈಮ್ ನೋಡಿಕೊಂಡು ಪಾರ್ಟ್ 3 ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕ್ವಶನ್ ಬರ್ತವೆ ಅಂತಂದು. ಯಾಕಪ್ಪ PQ ಇಂಪಾರ್ಟೆಂಟ್ ಅಂದರೆ ನಿಮಗೆ ಗೊತ್ತಾಗುತ್ತೆ ಆ ಇಯರಲ್ಲಿ ಯಾವ ಥರ ಇಂಪಾರ್ಟೆಂಟ್ ಕೇಳಿದ್ರು ಅಂತಂದು. ನಾವು 2011ರಲ್ಲಿ ಒಬ್ಬ ಸಿನಿಮಾ ಆ್ಯಕ್ಟರು ಒಂದು ಅನಾರೋಗ್ಯದಿಂದ ಡೆತ್ ಆಗ್ತಾರೆ, ಅದನ್ನು ಕೂಡ ಕ್ವಶನ್ ಕೇಳಿದರು. ಅದಾದಮೇಲೆ 2011ರಲ್ಲಿ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಎಲ್ಲಿದೆ ಅಂತ ಅದು ಕೂಡ ಕೇಳಿದ್ರು. ಹಾಗಾಗಿ PQ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಒನ್ ಟೈಮು PQ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಆರಾಮಾಗಿ ಎಕ್ಸಾಮ್ಗಳು ಕ್ರ್ಯಾಕ್ ಮಾಡ್ಬೋದು. ಹಾಗಾಗಿ PQ ಇಂಪಾರ್ಟೆಂಟು. ನಿಮಗೆ ಏನು ಆ ವಿಡಿಯೋ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಇನ್ನೂ ಇದ್ದಾವೆ ಪಾರ್ಟ್ 1 ಪಾರ್ಟ್. ಅದಾದಮೇಲೆ ಪಾರ್ಟ್ 3 ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಏನಪ್ಪ ಇವತ್ತಂದರೆ, ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ 25ರಿಂದ 50 ಮಟ್ಟ PQ ಅನಲೈಸ್ ಮಾಡಿದ್ದೆ. ಇವಾಗ ಏನಪ್ಪ ಅಂದರೆ 51ರಿಂದ 75 ತನಕ PQ ಅನಲೈಸ್ ಮಾಡ್ತಾ ಹೋಗೋಣ. ಏನಪ್ಪ ಅಂದರೆ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೋಡ್ತಾ ಹೋಗೋಣ. ಈಗ ಮೊದಲನೇ ಕ್ವಶನ್ ಏನಪ್ಪ ಅಂದರೆ, ವಿಚ್ ಈಸ್ ಚೀಫ್ ಎಡಿಟರ್ ವಿಕ್ಕೀಸ್ ಲೀಕ್ ಅಂತ ಇದೆ ಅಲ್ವಾ. ಯಾರಪ್ಪ ಚೀಫ್ ಎಡಿಟರ್ ವಿಕ್ಕಿ ಲೀಕ್ ಅಂತ ನೋಡ್ತಾ ಹೋದರೆ ಅದು ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಎ ಈಸ್ ದ ಕರೆಕ್ಟ್ ಆನ್ಸರ್ ಆಗಿತ್ತು. ಓಕೆನಾ, ಎ ಈಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆನ್ಸರ್ ನಾವು ನೋಡ್ತಾ ಹೋಗೋದು. ಯಾಕಪ್ಪ ಅಂದರೆ ಜೂನಿ ಅಸೈನ್ ದ ಫೌಂಡರ್ ಆಫ್ ದ ವಿಕ್ಕಿ, ಇವರಿದ್ದ ಫೌಂಡರ್ ಅಸೈನ್ ಏನಪ್ಪ ಅಂದರೆ ಇವರು ಜೂನಿಯರ್ ಅಸೈನ್ಗೆ ವಿಕ್ಕೀಸ್ಗೆ ಇವರು ಏನಪ್ಪ ಅಂದರೆ ಫೌಂಡರ್ ಆಗಿರ್ತಾರೆ. ಹಾಗಾಗಿ ಆನ್ಸರ್ನ ಕರೆಕ್ಟ್ ಅಂತ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ ಆಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಜೂನಿಯರ್ ಅಸೈನ್ ಆಫ್ ದ ಫೌಂಡರ್ ಆಫ್ ದ ವಿಕ್ಕೀಸ್ ಲೀಕ್ ಆ್ಯಂಡ್ ಸರ್ವೆ ಆಫ್ ದ ಚೀಫ್ ಎಡಿಟರ್ ಅಂತ ನಾವಿಲ್ಲಿ ಕರೆಕ್ಟ್ ಆನ್ಸರ್ನ ನೋಡ್ತಾ ಹೋಗ್ಬೋದು. ಆಮೇಲೆ ಯಾಕಪ್ಪ ರಾಂಗಪ್ಪ ಬೋಬೆ ಆಂಗ್ಸ್ ಆಗಪ್ಪ ನಾಟ್ ರಿಲೇಟೆಡ್ ಟು ದ ವಿಕಿಲಿಯನ್, ಇದಕ್ಕೆ ನಾಟ್ ರಿಲೇಟೆಡ್ ಆಗಿ ವಿಕ್ಸ್ ಲೀಕ್ ಇರುತ್ತೆ. ಆಮೇಲೆ ದ ಚೀಸ್ ಲೋಪರ್ ಲೀ ಇದು ಇವ್ರದ್ದು ಆ್ಯಕ್ಟರ್ ಆಗಿರುತ್ತೆ. ಅದಾಗಿ ಇದಕ್ಕೆ ರಾಂಗ್ ಆನ್ಸರ್ ನಾವು ನೋಡ್ತಾ ಹೋಗ್ಬೋದು. ಆಮೇಲೆ ದೇವ ಬಾಬರ್ ಇದು ನಾಟ್ ಕನೆಕ್ಟೆಡ್ ಇಂದ ದಿಸ್ ರೀಜನ್ ಅಂತ ನಾವು ನೋಡ್ತಾ ಹೋಗ್ತಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನೆಕ್ಸ್ಟ್ ಬಂದ್ಬಿಟ್ಟು 52ನೇ ಕ್ವಶನ್. ದ ಡೈವರ್ಸ್ಟಿಂಗ್ ಆಫ್ ದ ಸುನಾಮಿ ಇನ್ ಜಪಾನ್ ಯಾವಾಗಪ್ಪ ಅಂದರೆ 2011ರಲ್ಲಿ ಜಪಾನ್ನಲ್ಲಿ ಸುನಾಮಿ ಆಯಿತು. ಆ ಸುನಾಮಿ 2011ರಲ್ಲಿ ಎಷ್ಟನೇ ತಾರೀಕಿಗೆ ಆಯಿತು ಅಂತ ನಾವು ಇಲ್ಲಿ ಕ್ವಶನ್ ಕೇಳಿದೆ. ಎಷ್ಟನೇ ತಾರೀಕಪ್ಪ ಅಂದರೆ 2011 ಮಾರ್ಚ್ 11ನೇ ತಾರೀಕು ಜಪಾನಲ್ಲಿ ಸುನಾಮಿ ಬಂದಿತ್ತು ಅಂತ ನಾವು ನೋಡ್ತಾ ಹೋಗ್ಬೋದು. ಅದಕ್ಕೆ ರೀಸನ್ ಕೂಡ ಇಲ್ಲಿದೆ. ಯಾಕಪ್ಪ ಇಲ್ಲಿ ಕೊಟ್ಟಿದ್ದಾರೆ ರೀಸನ್ ಏನಪ್ಪ, ದ ತಹೋಕೋ ಅರ್ಥ್ಕ್ವೇಕ್ ಆ್ಯಂಡ್ ಸುನಾಮಿ ಸ್ಟ್ರಕ್ ಜಪಾನ್ 11 ಮಾರ್ಚ್ 2011 ಅಂತ ನಾವು ಕರೆಕ್ಟ್ ಆನ್ಸರ್ ನಾವು ನೋಡ್ತಾ ಹೋಗ್ಬೋದು. 2011 ಮಾರ್ಚ್ 11ನೇ ತಾರೀಕು ಜಪಾನಲ್ಲಿ ಏನು ಸುನಾಮಿ ಕನೆಕ್ಟ್ ಬಂದು ಹೋಗಿದೆ ಅಂತ ನಾವು ಈ ಕ್ವಶನ್ ಪೇಪರಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾಗಿ ಈ 2020ರಲ್ಲಿ ತುಂಬ ಈಗೇನಪ್ಪ ಅಂದರೆ ಶ್ರೀಲಂಕಾದಲ್ಲಿ ತುಂಬ ಸುನಾಮಿ ಬಂದೋಯಿತು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಅದನ್ನು ನೋಡ್ತಾ ಹೋಗ್ಬೇಕು. ಅದಾದಮೇಲೆ 63ನೇ ಕ್ವಶನ್ ಏನಪ್ಪ ಅಂದರೆ, ಹೂ ವಾಸ್ ದ ಕ್ಯಾಬಿನೆಟ್ ಸೆಕ್ರೆಟರಿ ಏನಪ್ಪ, ದ ಕ್ಯಾಬಿನೆಟ್ ಸೆಕ್ರೆಟರಿ ಆಫ್ ಇಂಡಿಯಾ 2011ರಲ್ಲಿ ಯಾರು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಯಾರಾಗಿದ್ರಪ್ಪ ಅಂದರೆ ಅನಂತ್ ಕುಮಾರ್ ಅವರು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ರು ಅಂತ 2011ರಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದು ಎಕ್ಸ್ಪ್ಲನೇಷನ್ ಕೊಟ್ಟಿದೆ. ಅನಂತ KM ಚಂದ್ರಶೇಖರ್, ಅನಂತ್ ಕುಮಾರ್ ರೆಫರೆನ್ಸ್ ಟು ದ ಸರ್ವೆ ಆಫ್ ದ ಕ್ಯಾಬಿನೆಟ್ ಮಿನಿಸ್ಟರ್ ಇನ್ ಇಂಡಿಯಾ ಅಂತ ನಾವು ಕರೆಕ್ಟ್ ಆನ್ಸರ್ ನಾವು ನೋಡ್ತಾ ಹೋಗ್ಬೋದು. ಅದಾದಮೇಲೆ 54ನೇ ಕ್ವಶನ್. ವಿಚ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಅಪಾಯಿಂಟೆಡ್ ಟು ಬಿಕಮ್ ಎ ಕಾಂಟ್ರವರ್ಷಿಯಲ್ 2011ರಲ್ಲಿ ಯಾವ ಕಮಿಷನರು ಕಾಂಟ್ರವರ್ಸಿಗೆ ಇದ್ರಪ್ಪ ನೋಡೋದಾದರೆ ಆನ್ಸರ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎ ಇಸ್ ದ ಕರೆಕ್ಟ್ ಆನ್ಸರ್ ನಾವು ನೋಡ್ತಾ ಹೋಗ್ಬೋದು. ಯಾಕಪ್ಪ ಅಂದರೆ PG ಥಾಮಸ್ ಅಪಾಯಿಂಟೆಡ್ ಟು ವಾಸ್ ಕ್ಯಾನ್ಸಲ್ ಟು ಸುಪ್ರೀಂ ಕೋರ್ಟ್ ಟು ದ ಕರಪ್ಷನ್ ಆಗಿದೆ. ಅವರು ಕರಪ್ಷನ್ ಜಾಸ್ತಿ ಮಾಡಿದ್ದಾರೆ, ಹಾಗಾಗಿ ಅವ್ರಿಗೆ ಇದನ್ನ ಅಪಾಯಿಂಟ್ ಮಾಡಿರ್ತಾರೆ. ಇದಕ್ಕಾಗಿ ಆನ್ಸರ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನಾವು ನೋಡ್ತಾ ಹೋಗ್ಬೋದು. ಅದಾದಮೇಲೆ ನೆಕ್ಸ್ಟ್ 55ನೇ ಕ್ವಶನ್ಗೆ ನೋಡ್ತಾ ಹೋಗೋಣ. ಏನಪ್ಪ, ದ ಲೈಬಾನ್ ಪ್ರೆಸಿಡೆಂಟ್ ನ್ಯೂಸ್ ಡ್ಯೂರಿಂಗ್ ದ 2011 ಲೈಬಾನ್ ಪ್ರೆಸಿಡೆಂಟ್ 2011ರಲ್ಲಿ ಯಾವುದಕ್ಕೆ ನ್ಯೂಸ್ನಲ್ಲಿ ಇದ್ರು ಅಂತ ನೋಡೋದಾದರೆ ಯಾರಪ್ಪ ಅಂದರೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವುದಪ್ಪ ಅಂದರೆ ಮುಮ್ಮರ್ ಗಡ್ಡಾಫಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಯಾಕಪ್ಪ ಅಂದರೆ ಮುಮ್ಮರ್ ಗಡ್ಡಾಫಿ ಲೋಡ್ ಇನ್ ದ ಲೈಬಾನ್ ಡ್ಯೂರಿಂಗ್ ದ 2011 ಅರಬ್ ಸ್ಪ್ರಿಂಗ್ ಆಫ್ ಅಪ್ರೈಸಿಂಗ್ ಅಂತ ನಾವು ಕರೆಕ್ಟ್ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಯಾಕಪ್ಪ ಮಿಕ್ಕಿದ್ರು ಅಂತ ನೋಡ್ತಾ ಹೋದರೆ ಎ ಸಿ ಡಿ ಈಜಿಪ್ಟ್ ಆಗಿರುತ್ತೆ. ಸಿ ಇದು ಎಮೋನಿಯನ್, ಇದು ನಾಟ್ ಲಿಬಿಯಾ ಅಂತ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗಾಗಿ ಇದು ಆನ್ಸರ್ ಕರೆಕ್ಟ್ ಅಲ್ಲ ಅಂತ ನಾವು ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ 56ನೇ ಕ್ವಶನ್ ನೋಡ್ತಾ 56ನೇ ಕ್ವಶನ್ ಏನಪ್ಪ ಅಂದರೆ, ದ ಅರುಣಾ ಸಾನ್ಬರ್ಗ್ ಕೇಸ್ ವಾಸ್ ರಿಲೇಟೆಡ್. ಅರುಣಾ ಸಾನ್ಬರ್ಗ್ ಯಾವ ಕೇಸ್ ರಿಲೇಟೆಡ್ ಇದೆ ಅಂತ ನಾವು ನೋಡ್ತಾ ಹೋದಾದರೆ ಇಲ್ಲಿ ನೋಡ್ತಾ ಹೋಗೋಣ. ಯಾವುದಪ್ಪ ಅಂದರೆ
ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬಿ ಇಸ್ ದ ಇಲ್ಲಿ ಕರೆಕ್ಟ್ ಆನ್ಸರ್ ನಾವು ನೋಡ್ತಾ ಹೋಗ್ಬೋದು. ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದೆ ಅಂತ. ಇನ್ ಕೇಸ್ ಡೆತ್ ಆಫ್ ದ ಪ್ಯಾಸಿವ್ ಇಥನಾಸಿಯಾ ಇದು ಇಂಡಿಯಾ ಅಂತ ನಾವು ಕರೆಕ್ಟ್ ಆನ್ಸರ್ನ ನೋಡ್ತಾ ಹೋಗ್ಬೋದು. ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ. ಓಕೆನಾ. ಏನಪ್ಪ ಅಂದರೆ ಮೇಲೆ ಹೊಡ್ತಿದ್ದು ಆಗೋದಿಲ್ಲ ಕರೆಕ್ಟಾಗಿ. ಏನಪ್ಪ ಅಂದರೆ ಅರುಣಾ ಶಾನ್ಭಾಗ್ ಪ್ರಕರಣದಲ್ಲಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ದಯಾಮರಣಕ್ಕೆ ವಿಷಯ ಅವರಿಗೆ ಸಂಬಂಧಿಸಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಅದಾದಮೇಲೆ 51ನೇ ಕ್ವಶನ್ ಏನಪ್ಪ ಅಂದರೆ ವಿಚ್ ಪ್ಲಾಂಟೇಶನ್ ಬ್ಯಾನ್ಡ್ ಇನ್ ಮಲೆನಾಡು ರೀಜನ್ ಇನ್ ಕರ್ನಾಟಕ ಹೇಳಿದರೆ, ಮಲೆನಾಡು ರೀಜನಲ್ಲಿ ಯಾವ ಪ್ಲಾಂಟೇಶನ್ ಬ್ಯಾನ್ ಮಾಡಿತ್ತು ಕರ್ನಾಟಕ ಅಂತ ಕೇಳಿದೆ. ಯಾವುದಪ್ಪ ಅಂದರೆ ಈ ಇಕೋಪೇಸ್ ಯಾಕೆ ಬ್ಯಾನ್ ಮಾಡಿತ್ತಪ್ಪ ಅಂದರೆ ಇದು ನೀರನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿಸುತ್ತೆ. ಹಾಗಾಗಿ ಇದನ್ನು ಕರ್ನಾಟಕ ಸರ್ಕಾರ ಮಲೆನಾಡು ರೀಜನಲ್ಲಿ ಬ್ಯಾನ್ ಮಾಡಿತ್ತು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ರೀಸನ್ ಕೊಟ್ಟಿದ್ದಾರೆ. ಬ್ಯಾನ್ ಡ್ಯೂ ಟು ದ ಎಕ್ಸೆಸಿವ್ ಗ್ರೌಂಡ್ ವಾಟರ್ನ ಯೂಸ್ ಮಾಡ್ತಾಯಿದ್ದು, ಹಾಗಾಗಿ ಇದನ್ನು ಬ್ಯಾನ್ ಮಾಡೋಕ್ಕೆ ಕಾರಣವಾಯಿತು ಅಂತ ಕನ್ನಡ ಗೌರ್ಮೆಂಟ್ ಮಾಡಿದೆ. ಇದು ಕೊಟ್ಟಿದ್ದಾರೆ ಆಯಿತಾ. ಮಲೆನಾಡಿನಲ್ಲಿ ಯಾವ ಮರ ನೆಡುವುದನ್ನು ನಿಶ್ಚಿಸಲಾಯಿತು ಅಂತ ಕೇಳಿದೆ. ಇಕೋಲಿಪ್ಟಿಸ್ ಪ್ಲಾಂಟನ್ನು ಇಲ್ಲಿ ನಾವು ಏನಪ್ಪ ಅಂದರೆ ನೆಡೋದು ಬ್ಯಾನ್ ಮಾಡಿ ಕರ್ನಾಟಕ ಸರ್ಕಾರ ಬ್ಯಾನ್ ಮಾಡಿತ್ತು. 2G ಸ್ಕ್ಯಾಮ್ ರಿಲೇಟೆಡ್ ಟು ವಿಚ್ ಸೆಕ್ಟರ್ ಅಂತ ಕೇಳಿದೆ. ಯಾವ ಸೆಕ್ಟರ್ ಏನಪ್ಪ ಅಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಒನ್ ಟೈಮ್ ಮತ್ತೆ ಹಾಕಿದ್ದೀನಿ. ಟೆಲಿಕಮ್ಯುನಿಕೇಷನ್ಗೆ ಏನಪ್ಪ ಅಂದರೆ 2G ಸ್ಕ್ಯಾಮ್ ರಿಲೇಟೆಡ್ ಇಶ್ಯೂ ರಿಲೇಟೆಡ್ ಆಗುತ್ತೆ. ಹಾಗಾಗಿ 2G ಏನಪ್ಪ ಅಂದರೆ ಟೆಲಿಕಮ್ಯುನಿಕೇಷನ್ ಇದೆ ಕರೆಕ್ಟ್ ಆನ್ಸರ್ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು 59ನೇ ಕ್ವಶನ್ ಯಾವುದಪ್ಪ ಅಂದರೆ ದ ಫಸ್ಟ್ ಇಂಡಿಯನ್ ಫೈಟರ್ ಏರ್ಕ್ರಾಫ್ಟ್ ಕಾರ್ಡ್ ಯಾವುದಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಅದು ಯಾವುದಪ್ಪ ಅಂದರೆ ತೇಜಸ್ ಇದೆ ಫಸ್ಟ್ ಇಂಡಿಯನ್ ಫೈಟರ್ ಜೆಟ್ ಅಂತ ನಾವು ನೋಡ್ತಾ ಹೋಗಿ. ಯಾಕಂದರೆ ದ ಫಸ್ಟ್ ಇಂಡಿಯನ್ ತೇಜಸ್ ಏರ್ಕ್ರಾಫ್ಟ್ ಇದೆಯಲ್ಲ ಅದು ಇಂಡಿಯಾ ಒಳಗೆ ಏನಪ್ಪ ಕನ್ಸ್ಟ್ರಕ್ಟ್ ಮಾಡಿದೆ ಡೆವಲಪ್ ಮಾಡಿದೆ. ಹಾಗಾಗಿ ಇದು ಫಸ್ಟ್ ಯಾವುದಪ್ಪ ಅಂದರೆ ಇಂಡಿಯೋಜೆನಸ್ ಡೆವಲಪ್ಮೆಂಟ್ ಫೈಟರ್ ಜೆಟ್ ಅಂತ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ 60ನೇ ಕ್ವಶನ್ ಯಾವುದು ಏನಿದೆ ಅಂತ ನೋಡೋದಾದರೆ ಹೂ ವಾಸ್ ದ ಫಸ್ಟ್ ಫಾರಿನ್ ಸೆಕ್ರೆಟರಿ ಇನ್ ಇಂಡಿಯಾ. 2011ರಲ್ಲಿ ಫಾರಿನ್ ಸೆಕ್ರೆಟರಿ ಯಾರಾಗಿದ್ರಪ್ಪ ಅಂದರೆ ನಿರುಪಮಾ ರಾವ್ ಇಸ್ ದ ಫಸ್ಟ್ ಸೆಕ್ರೆಟರಿ ಇನ್ 2011 ಅಂತ ನಾವು ನೋಡ್ತಾ ಹೋಗ್ಬೋದು. ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಓಕೆನಾ. ಏನಂತ ಇದಪ್ಪ ಅಂದರೆ ನಿರುಪಮಾ ರಾವ್ ಸರ್ವೈವ್ ಇನ್ ದ ಫಾರಿನ್ ಸೆಕ್ರೆಟರಿ ಇನ್ 2009 to 2011 ಅಂತ ನಾವು ಆನ್ಸರ್ನ ಕರೆಕ್ಟಾಗಿದೆ ಅಂತ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದು 61ನೇ ಕ್ವಶನ್ಗೆ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ಬ್ರಹ್ಮೋಸ್ ಮಿಸೈಲ್ ಈ ಜಾಯಿಂಟ್ ವೆಂಚರ್ ಟು ಬಿಟ್ವೀನ್ ಬ್ರಹ್ಮೋಸ್ ಮಿಸೈಲ್ ಇದೆ ಅಲ್ವಾ, ಅದು ಯಾವ ದೇಶದ ನಡುವೆ ಜಾಯಿಂಟ್ ಆಗಿದೆ ನೋಡೋದಾದರೆ ಭಾರತ ಮತ್ತು ರಷ್ಯಾದ ನಡುವೆ ಅದು ಜಾಯಿಂಟ್ ಆಗಿದೆ. ಯಾಕಪ್ಪ ಅಂದರೆ ಭಾರತ ಮತ್ತು ರಷ್ಯಾ ಸೇರಿ ಈ ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತಾಯಿದ್ದಾರೆ. ಹಾಗಾಗಿ ಬ್ರಹ್ಮೋಸ್ ಮಿಸೈಲ್ನ ಭಾರತ ಮತ್ತು ರಷ್ಯಾಗೆ ರಿಲೇಟೆಡ್ ಆಗಿದೆ. ಓಕೆನಾ. ಅದಾದಮೇಲೆ 62ನೇ ಕ್ವಶನ್ಗೆ ಏನಪ್ಪ ಅಂದರೆ ದ ಹೆಡ್ ಕ್ವಾರ್ಟರ್ಸ್ ಹರಬರ್ ಲೇಕ್ ಇನ್ ಲೊಕೇಟ್ ಹೆಡ್ ಕ್ವಾರ್ಟರ್ಸ್ದು ಹರಬರ್ದು ಇಲ್ಲಿ ಲೊಕೇಟ್ ಆಗಿದೆ ಅಂತ ನೋಡೋದಾದರೆ ಎಲ್ಲಿಯಪ್ಪ ಅಂದರೆ ಕ್ಯಾರಿಯೋದಲ್ಲಿ ಅದು ಲೊಕೇಟ್ ಆಗಿದೆ. ಓಕೆನಾ. ಆಪ್ಷನ್ ಬಂದ್ಬಿಟ್ಟು ಇದು ಕರೆಕ್ಟ್ ಆನ್ಸರ್ ನೋಡಿ. ಯಾಕಪ್ಪ ಇದನ್ನು ನಾನು ಆಲ್ರೆಡಿ ಒನ್ ಟೈಮ್ ಡಿಸ್ಕಸ್ ಮಾಡಿದ್ದೀನಿ. ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ ಒನ್ ಟೈಮ್ ಕಂಪ್ಲೀಟಾಗಿ ನೋಡ್ಕೊಳ್ಳಿ. 64ನೇ ಕ್ವಶನ್ ವಿಚ್ ಆ್ಯಕ್ಟರ್ಸ್ ಎಲೆಕ್ಟೆಡ್ ಇನ್ ರಾಜ್ಯಸಭಾ ಫ್ರಮ್ ದ ಕರ್ನಾಟಕ. ಯಾವ ಆ್ಯಕ್ಟರು ರಾಜ್ಯಸಭೆಗೆ ಎಲೆಕ್ಟ್ ಆಗಿದ್ರಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಯಾರಪ್ಪ ಅಂದರೆ ರಮ್ಯ ಅವರು ಸಿನಿಮಾ ಆ್ಯಕ್ಟರ್ ಮಾಡ್ತಾಯಿದ್ರು. ಅವರು ರಾಜ್ಯಸಭೆಗೆ ಎಲೆಕ್ಟ್ ಆಗಿದ್ರು ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ಆದಮೇಲೆ 64ನೇ ಕ್ವಶನ್ ಏನಿದೆ ಅಂದರೆ ವೈ ಇಸ್ ದ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ನಾಟ್ ಸೂಟೇಬಲ್ ಫಾರ್ ಜ್ಯುವೆಲರ್ಸ್. ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಇದೆ ಅಲ್ವಾ, ಅದು ಎದಕ್ಕೆ ಜ್ಯುವೆಲರಿಗೆ ಸೂಟೇಬಲ್ ಆಗಲ್ಲ ಅಂತ ಕೇಳಿದ್ರೆ ಅದು ತುಂಬ ಸಾಫ್ಟಾಗಿರುತ್ತೆ. ಆದ ಕಾರಣ 24 ಕ್ಯಾರೆಟ್ ಗೋಲ್ಡಿಗೆ ನಾಟ್ ಸೂಟೇಬಲ್ ಫಾರ್ ಜ್ಯುವೆಲರ್ಸಿಗೆ ಸೂಟ್ ಆಗಲ್ಲ. ಹಾಗಾಗಿ ಅದನ್ನ ಯೂಸ್ ಮಾಡಲ್ಲ ಜ್ಯುವೆಲರ್ಸಿಗೆ. ಅದಾದಮೇಲೆ ಏನಪ್ಪ ಅಂದರೆ 65ನೇ ಕ್ವಶನ್ಗೆ ಏನಪ್ಪ ಅಂದರೆ ದ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಇನ್ ಬ್ರಾಹ್ಮಿನ್ ಬಿಲಾಂಗ್ಸ್. ದ ಮೆಜಾರಿಟಿ ಪಾಪ್ಯುಲೇಷನ್ನು ಬ್ರಾಹ್ಮಿನ್ ರೀಜನ್ಗೆ ಯಾರಿಗಿದೆಯಪ್ಪ ಅಂದರೆ ಸಿಹಾಸ್ಗೆ ಅವ್ರಿಗೆ ಜಾಸ್ತಿ ಮೆಜಾರಿಟಿ ಪಾಪ್ಯುಲೇಷನ್ ಇದೆ. ಏನಪ್ಪ ಅಂದರೆ ಮೋಸ್ಟ್ ಬ್ರಾಹ್ಮಿನ್ ಸಿಟಿಜನ್ ಅಂದರೆ ಬ್ರಾಹ್ಮಿನ್ ಪೀಪಲ್ ಇದೆ ಅಲ್ವಾ, ಅವ್ರ ಜನಾಂಗದವರಿಗೆ ಶಾಹಿ ಮುಸ್ಲಿಮ್ಸ್ ಇದೆ ಅಲ್ವಾ, ಅವರಿಗೆ ಜಾಸ್ತಿ ಪಾಪ್ಯುಲೇಷನ್ ಇದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ 66ನೇ ಕ್ವಶನ್ ಏನಪ್ಪ ಅಂದರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಫಾರ್ ಅಫ್ಘಾನಿಸ್ತಾನ್ 2011. 2011ರಲ್ಲಿ ಅಫ್ಘಾನಿಸ್ತಾನ್ಗೆ ಪ್ರೆಸಿಡೆಂಟ್ ಯಾರಾಗಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಹಮೀದ್ ಕರಾಜಿ ಇದ್ದ ರೈಟ್ ಆನ್ಸರ್ ನೋಡಿ. ಯಾಕಪ್ಪ ಅಂದರೆ ಅವರು 2011ರಿಂದ 2014ರಿಂದ 2014ರವರೆಗೆ ಅಫ್ಘಾನಿಸ್ತಾನಕ್ಕೆ ಪ್ರೆಸಿಡೆಂಟ್ ಆಗಿ ಅವರು ಇರ್ತಾರೆ. ಹಾಗಾಗಿ ಆನ್ಸರನ್ನು ಕರೆಕ್ಟ್ ಆನ್ಸರ್ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ
61ನೇ ಕ್ವಶನ್, ವಿಚ್ ನ್ಯೂಕ್ಲಿಯರ್ ಪ್ಲ್ಯಾಂಟ್ ವಾಸ್ ಡ್ಯಾಮೇಜ್ 2011 ಇನ್ ಜಪಾನ್. ನಾವು ಅವಾಗ ನೋಡಿದ್ವಿ 2011ರಲ್ಲಿ ಮಾರ್ಚ್ 11ನೇ ತಾರೀಕು ಜಪಾನಿಗೆ ಸುನಾಮಿ ಆಯಿತು. ಆ ಸುನಾಮಿ ಆದ ಕಾರಣ ಈಗ ಆ ಕ್ವಶನ್ ಏನಂತ ಕೇಳಿದ್ದಾರೆ ಅಂದರೆ, ಆ ಜಪಾನೊಳಗೆ ಸುನಾಮಿ ಆಯ್ತಲ್ವ 2011 ಮಾರ್ಚ್ 12ನೇ ತಾರೀಕು. ಆ ಸುನಾಮಿ ಆದ ಕಾರಣದಿಂದ ಯಾವ ನ್ಯೂಕ್ಲಿಯರ್ ಪ್ಲ್ಯಾಂಟು ಡ್ಯಾಮೇಜ್ ಆಗಿದೆ ಅಂತ ಕೇಳಿದ್ದಾರೆ. ಆಯಿತಾ, ಅಲ್ಲಿ ಯಾವ ಏನಂತ ಡೇಟ್ ಕೇಳಿದ್ದಾರೆ, ಇಲ್ಲಿ ಯಾವ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಡ್ಯಾಮೇಜ್ ಆಗಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಬಿ ಇದೆ ಕರೆಕ್ಟ್, ಫಿಕುಶಿಮಾ ಡಿಯಾಜಿ ಇದೆ ಕರೆಕ್ಟ್ ಆನ್ಸರ್ ಅಂತ ನಾವು ನೋಡ್ತಾ ಹೋಗ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದೆ. ಏನಪ್ಪ ಅಂದರೆ ಫಿಕುಶಿಮಾ ಡಿಯಾಜಿ ಪ್ಲ್ಯಾಂಟ್ ಸಫರ್ ಬಂದು ಸರ್ವೆ ನ್ಯೂಕ್ಲಿಯರ್ ಆಕ್ಸಿಡೆಂಟ್ಗೆ ಸಫರ್ ಆಗಿ ಆ ಪ್ಲ್ಯಾಂಟು ಡ್ಯಾಮೇಜ್ ಆಗಿದೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಆಮೇಲೆ 68ನೇ ಕ್ವಶನ್ ಏನಪ್ಪ ಅಂದರೆ, ದ ಗೋಲ್ಡ್ ಓನ್ ಕಂಟ್ರಿ ರೆಫರ್ಸ್ ಟು ವಿಚ್ ಸ್ಟೇಟ್ ಇನ್ ಇಂಡಿಯಾ. ಇಂಡಿಯಾ ಒಳಗೆ ಯಾವ ಸ್ಟೇಟ್ನ ಗಾಡ್ ಆಫ್ ಸ್ಟೇಟ್ ಅಂತ ಕರಿತೀವಿ ಅಂದರೆ ಕೇರಳ ಅಂತ ನಾವು ಕರಿತೀವಿ. ನಿಮಗೆಲ್ಲ ಗೊತ್ತಿರುತ್ತೆ ಕೇರಳ ಅಂತ. ಏಕಪ್ಪ ಅಂದರೆ ಕೇರಳದಲ್ಲಿ ತುಂಬ ಟೆಂಪಲ್ ಇದೆ. ಯಾಕೆಂದರೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಕೇರಳದಾಗಿರೋದು. ಆಮೇಲೆ ತುಂಬ ಟೆಂಪಲು ಕೇರಳದಾಗಿರೋದು. ಹಾಗಾಗಿ ಗಾಡ್ ಆಫ್ ಕಂಟ್ರಿ ಒಳಗೆ ಗಾಡ್ ಆಫ್ ಸ್ಟೇಟ್ ಅಂತ ನಾವು ಏನು ಕರಿತೀವಪ್ಪ ಅಂದರೆ ಕೇರಳ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಏನಪ್ಪ ಅಂದರೆ ಕೇರಳ ಇದೆ ಟೂರಿಸ್ಟ್ ಯೂಸ್ ಆಫ್ ದ ಪೀಪಲ್ ಆಯಿತಾ. ತುಂಬ ಜನ ಅಲ್ಲಿ ಕೇರಳಕ್ಕೆ ಹೋಗ್ತಾರೆ. ನೀವು ಕೂಡ ಸ್ಕೂಲ್ ಡೇಸು ಕಾಲೇಜ್ ಡೇಸ್ ಇದ್ದಾಗ ನೀವೆಲ್ಲ ಅಲ್ಲಿಗೆ ಟೂರ್ ಹೋಗಿರ್ತೀರ. ಯಾಕಂತ ನಿಮ್ಗೆ ಕೂಡ ಗೊತ್ತೇ ಇರುತ್ತೆ, ನಾನು ಹೇಳಬೇಕಂತ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ದ ಇಂಟೆನ್ಸಿಟಿ ಆಫ್ ದ ಅರ್ಥ್ವಿಕ್ ಆಫ್ ದ ಮೆಜರ್. ಯಾವ ಇಂಟೆನ್ಸಿಟಿ ಮೆಜರಿಂದ ಅರ್ಥ್ವಿಕ್ ಮೆಜರ್ ಮಾಡ್ತಾರೆ ಅಂತ ಕೇಳ್ತಾರೆ. ಯಾವುದಪ್ಪ ಅಂದರೆ ಸೆನ್ಸೋಗ್ರಾಮಿಂದ ಅರ್ಥ್ವಿಕ್ ಮೆಜರ್ ಮಾಡ್ತಾರೆ. ಅರ್ಥ್ವಿಕ್ ಆಗುತ್ತೋ ಇಲ್ಲ ಅಂತ ಅದನ್ನ ಮೆಜರ್ ಮಾಡ್ತಾರೆ. ಆದ ಕಡೆಗೆ ಇಂಟೆನ್ಸಿಟಿ ರೆಕಾರ್ಡ್ ಆ್ಯಪ್ ಅಂದರೆ ಸೆನೋಗ್ರಫಿಯಿಂದ ಅರ್ಥ್ವಿಕ್ನ ಮೆಜರ್ ಮಾಡ್ತೀವಿ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇವೆಲ್ಲ ತುಂಬ ಇಂಪಾರ್ಟೆಂಟು, ನೀವು ನೋಡ್ತಾ ಇರಬೇಕು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು 70ನೇ ಕ್ವಶನ್ ಏನಪ್ಪ ಅಂದರೆ ದ ಜಸ್ಟಿಸ್ BN ಶ್ರೀಕೃಷ್ಣ ಕಮಿಟಿ ವಾಸ್ ಕ್ರಿಯೇಟೆಡ್. ಶ್ರೀಕೃಷ್ಣ ಕಮಿಟಿ ಯಾರು ಕ್ರಿಯೇಟೆಡ್ ಆಗಿದೆ ಅಂತ ನೋಡೋದಾದರೆ ಯಾವುದಕ್ಕಪ್ಪ ಅಂದರೆ ಡಿ ದ ತೆಲಂಗಾಣ ಇಶ್ಯೂಗೆ BN ಶ್ರೀಕೃಷ್ಣ ಕಮಿಟಿ ಕ್ರಿಯೇಟ್ ಆಗಿದೆ ಅಂತ ನೋಡ್ತಾ ಹೋಗ್ಬೋದು. ಯಾಕಪ್ಪ ಅಂದರೆ BN ಕಮಿಟಿ ವಾಸ್ ಫಾರ್ಮ್ಡ್ ಫ್ರಮ್ ದ ಸ್ಟಡಿ ಆಫ್ ತೆಲಂಗಾಣ ಸ್ಟೇಟ್ಹುಡ್ಗೆ ಅದು ಸೆಲೆಕ್ಟ್ ಆಗಿದೆ. ಆದ ಕಾರಣ ಆನ್ಸರ್ ಕರೆಕ್ಟ್ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ 70ನೇ ಕ್ವಶನ್ ಏನಿದೆ ನೋಡೋಣ. ಎ ಜೆಟ್ ಇಂಜಿನ್ ವಾಸ್ ವರ್ಕ್ ಇನ್ ವಿಚ್ ಪ್ರಿನ್ಸಿಪಲ್. ಈಗ ಏರ್ ಜೆಟ್ ಇಂಜಿನ್ ಇದೆಯಲ್ವ, ಅದು ಯಾವ ಪ್ರಿನ್ಸಿಪಲ್ ವರ್ಕ್ ಆಗುತ್ತಪ್ಪ ಅಂತ ನೋಡೋದಾದರೆ ದ ಕನ್ಸರ್ವೇಷನ್ ಆಫ್ ಲೀನರ್ ಮೂಮೆಂಟಿಂದ ಅದು ವರ್ಕ್ ಆಗುತ್ತೆ. ಅದು ಹೇಗೆ ವರ್ಕ್ ಆಗುತ್ತಪ್ಪ ಅಂದರೆ ನೀವು ಸೈನ್ಸ್ ಟೆಕ್ಸ್ಟ್ಬುಕ್ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಇಲ್ಲಿ ಒನ್ ಟೈಮ್ ಹೇಳ್ತೀನಿ ಹೆಂಗೆ ಅಂತಂದು. ಹಿಂಗೆ ಅಂದರೆ ಜೆಟ್ ಪಾಪ್ಯುಲೇಷನ್ಸ್ ಫ್ಲೋ ನೆಟ್ವರ್ಕ್ ಆಫ್ ದ ಥರ್ಡ್ ಲಾ ಮೂಲಕ ಅಂತ ಜೆಟ್ ಫ್ಲೋ ವರ್ಕ್ ಆಗುತ್ತೆ. ಅದಪ್ಪ ಕನ್ಸರ್ವೇಷನ್ ಆಫ್ ಲೀನರ್ ಮೂಮೆಂಟಿಂದ ಜೆಟ್ ನ್ಯೂಟನ್ ಥರ್ಡ್ ಲಾ ಇಂದ ವರ್ಕ್ ಆಗುತ್ತೆ. ಹಾಗಾಗಿ ಆನ್ಸರ್ ಇದು ಕರೆಕ್ಟ್ ಇದೆ. ಆನ್ಸರ್ ಅದು ಡಿ ಆಗಿರುತ್ತೆ. 70ನೇ ಕ್ವಶನ್ ಏನಪ್ಪ ಅಂದರೆ ದ ಬ್ರಿಟ್ಲೆಸ್ ಆಫ್ ಬ್ರಷ್ ಸ್ಟಿಕ್ ಟುಗೆದರ್ ಆಫ್ಟರ್ ಕಮ್ಮಿಂಗ್ ದ ಔಟ್ ಆಫ್ ದ ವಾಟರ್ ಬಿಕಾಸ್. ಯಾಕಪ್ಪ ಅಂದರೆ ದ ಸರ್ಫೇಸ್ ಆಫ್ ಟೆನ್ಷನ್ ಒಳಗೆ ಅದಿರುತ್ತೆ. ಹಾಗಾಗಿ ಆನ್ಸರ್ ನಾವು ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಸರ್ಫೇಸ್ ಟೆನ್ಷನ್ ಫುಲ್ ವಾಟರ್ ಫ್ಲೇಮ್ ಅಂದರೆ ಟುಗೆದರ್ ಅಂತ ನಾವಿಲ್ಲಿ ಆನ್ಸರ್ನ ನೋಡ್ತಾ ಹೋಗ್ಬೋದು. 73ನೇ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸಾಂಪಲ್. ಯಾವುದಪ್ಪ ಎಕ್ಸಾಂಪಲ್ಗೆ ಡಾಪ್ಲರ್ ಎಫೆಕ್ಟ್ ಯಾವುದಪ್ಪ ಎಕ್ಸಾಂಪಲ್ ನೋಡೋದಾದರೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಡನ್ ಡ್ರಾಪ್ ಪಿಚ್ ವೆನ್ ಸೋರ್ಸ್ ಪೋಸಸ್ ಲಿಸನ್ ಅಂತ ಕೇಳಿದರೆ ಆಪ್ಷನ್ ಇದೆ ಕರೆಕ್ಟ್ ಆನ್ಸರು. ಸಿ ಇದೆ ಕರೆಕ್ಟ್ ಆನ್ಸರ್ ಆಗಿತ್ತು ಅಂತ ನಾವು ನೋಡ್ತಾ ಹೋಗ್ಬೋದು. ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ 74ನೇ ಕ್ವಶನ್ ಏನಪ್ಪ ಅಂದರೆ ಎಕ್ಸಾಂಪಲ್ ಆಫ್ ದ ಡಾಪ್ಲರ್. ಎಕ್ಸಾಂಪಲ್ಗೆ ಅದು ಎಕ್ಸಾಂಪಲ್ ನೆಕ್ಸ್ಟಲ್ಲಿ ಕ್ವಶನ್ ಕೇಳಿದರೆ ಈ ಎಕ್ಸಾಂಪಲ್ ಏನಪ್ಪ ಅಂದರೆ ಸಿ ಅದೇ ಥರ ಎಕ್ಸಾಂಪಲ್ ಕೂಡ ಅದೇ ಥರ ಬರುತ್ತೆ. ಯಾವುದಪ್ಪ ಅಂದರೆ ದ ಸಡನ್ ಡಾಪ್ಲರ್ ಇನ್ ಬೇಚ್ ವೆನ್ ಸೋರ್ಸ್ ಪಾಸ್ ಟು ಲಿಸನ್ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಸಿ ಇದು ಕರೆಕ್ಟ್ ಆನ್ಸರ್. ಆದಮೇಲೆ ಕೊನೆಯದಾಗಿ 70ನೇ ಕ್ವಶನ್ ನಾವು ಕೊನೆಯದಾಗಿ ಬಂದಿದ್ದೀವಿ. ಯಾವುದಪ್ಪ ಅಂದರೆ ಹೌ ಡಸ್ ಬ್ಲೋಟಿಂಗ್ ಪೇಪರ್ ಇನ್ ಅಬ್ಸರ್ವ್ ಲಿಂಕ್ ಅಂತ ನೋಡಿದೆ. ಬ್ಲೋಟಿಂಗ್ ಪೇಪರ್ ಯಾವುದು ಅಬ್ಸರ್ವ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಬ್ಲೋಟಿಂಗ್ ಪೇಪರ್ ಯಾವುದು ಅಬ್ಸರ್ವ್ ಮಾಡ್ತೀಯ ಅಂತ. ನಾನು ಕೆಮಿಕಲ್ ರಿಯಾಕ್ಷನಿಂದ ಅಬ್ಸರ್ವ್ ಮಾಡೋದಿಲ್ಲ. ಕೆಮಿಕಲ್ ರಿಯಾಕ್ಷನಿಂದ ಅಬ್ಸರ್ವ್ ಮಾಡೋದಿಲ್ಲ, ಅಯೋನೈಸೇಷನಿಂದ ಅಬ್ಸರ್ವ್ ಮಾಡೋದಿಲ್ಲ, ಹಾಗೆ
ಅಬ್ಸರ್ಪ್ಷನಿಂದ ಅಬ್ಸರ್ವ್ ಮಾಡೋದು ಯಾವುದಪ್ಪ ಒಂದು ಬ್ಲೋಟಿಂಗ್ ಪೇಪರ್ ಯಾವುದನ್ನು ಅಬ್ಸರ್ವ್ ಮಾಡುತ್ತಪ್ಪ ಅಂದರೆ ದ ಕ್ಯಾಪಿಲರ್ ಆ್ಯಕ್ಷನಿಂದ ದ ಬ್ಲೋಟಿಂಗ್ ಪೇಪರ್ ಅಬ್ಸರ್ವ್ ಮಾಡುತ್ತೆ. ಆದ ಕಾರಣ ಆಪ್ಷನ್ ಬಿ ಇದೆ ಕರೆಕ್ಟ್ ಆನ್ಸರ್. ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಎ ಇಂಕ್ ರೈಸ್ ಟು ಥೋಟ್ ಪೋರ್ಸ್ ಡ್ಯೂ ಟು ದ ಕ್ಯಾಪಿಲರ್ ರೀಸನಿಂದ ಅದು ಅಬ್ಸರ್ವ್ ಮಾಡುತ್ತೆ. ಆದ ಕಾರಣ ಆನ್ಸರ್ ಇದು ಕರೆಕ್ಟ್ ಆನ್ಸರ್ ಅಂತ ನೋಡ್ತಾ ಹೋಗ್ಬೋದು. ಈ ಕಡೆ ದ ಬ್ಲಾಟಿಂಗ್ ಪೇಪರ್ ಶೈನಿಯನ್ನು ಹೀಗೆ ಹೀರಿಕೊಳ್ಳುತ್ತದೆ, ಯಾವುದಪ್ಪ ಕ್ಯಾಪಿಲರಿಂದ ಹೀರಿಕೊಳ್ಳುತ್ತದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು 51ರಿಂದ 75ನೇ ಕ್ವಶನ್ವರೆಗೆ ನಾವಿವತ್ತು ಡಿಸ್ಕಸ್ ಮಾಡಿದ್ದೀವಿ. ಮಿಕ್ಕಿದ ಇನ್ನು 25 ಕ್ವಶನ್ ಓಕೆನಾ. ಇನ್ನು 25 ಕ್ವಶನ್ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಷ್ಟೊತ್ತು ನಾನು ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಯಾವ್ದಾರು ಗೌರ್ಮೆಂಟ್ ಎಕ್ಸಾಮ್ ಓದ್ತಿದ್ರೆ ಅವ್ರಿಗೆ ಶೇರ್ ಮಾಡಬೇಕಂದ್ರೆ PYQ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೀವು PYQ ಒನ್ ಟೈಮ್ ನೀವು ಸ್ಕೋರ್ ಇಟ್ಕೊಂಡು ನೋಡ್ಕೊಂಡು ಹೇಳ್ತೀರ ಆಯಿತಾ. ನೀವು 1.5 ಇಟ್ಕೊಂಡು ನೋಡಬೇಕು. ನಾನು ಸ್ಲೋ ಹೇಳಿದ್ರೆ 1.5 ಇಟ್ಕೊಂಡು ಜಸ್ಟ್ ನೋಡ್ತಾ ಹೋಗಿ ಯಾವ ಥರ ಆನ್ಸರ್ ಕೊಟ್ಟಿದ್ದಾರೆ, ಯಾವ ಥರ ಯೂಸ್ ಆಗುತ್ತೆ, 2011 ಏನೇನಾಗಿದೆ ಎಲ್ಲ ಕೊಟ್ಟಿದ್ದಾರೆ. ನಿಮಗೆ ಎಕ್ಸಾಮ್ ಕನೆಕ್ಟ್ ಮಾಡ್ತೀನಿ ಅಂದರೆ 2020 ಏನೇನಾಗಿದೆ. ಈಗ ಶ್ರೀಲಂಕಾ ಒಳಗೆ ಏನಪ್ಪ ಅಂದರೆ ಶ್ರೀಲಂಕಾ ಒಳಗೆ ಎಲ್ಲ ಇದು ಇದು ಏನಪ್ಪ ಭೂಕಂಪ ಆಯಿತು, ಸುನಾಮಿ ಆಯಿತು, ಅದನ್ನ ನೋಡಿ. ಆಮೇಲೆ ಈಗ ಏನಪ್ಪ ಅಂದರೆ ಪಾಲ್ಗಾಮ್ ಅಟ್ಯಾಕ್ ಆಯಿತು, ಅದನ್ನು ನೋಡಿ. ಏನು ಇಂಪಾರ್ಟೆಂಟ್ ಎಲ್ಲ ನೋಡ್ತೀರಿ. ಫಾರೆಸ್ಟ್ ಬಗ್ಗೆ ತಿಳ್ಕೊಳ್ಳಿ, ಏನು ಹೊಸದಾಗಿ ಫಾರೆಸ್ಟ್ ಬಗ್ಗೆ ಏನು ಬಂತು ಎಲ್ಲ ನೋಡ್ತಾ ಹೋಗಿ, ನಿಮಗೆಲ್ಲ ಯೂಸ್ ಆಗುತ್ತೆ ಓಕೆನಾ. ಈ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು.